ಮೈಸೂರು ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಪದವಿಯ ವಿವಿಧ ವಿಷಯಗಳಲ್ಲಿ ಪದಕ ಪಡೆದ ವಿದ್ಯಾರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಕನ್ನೆರಮಡಕು ಗ್ರಾಮದ ಚಂದ್ರಶೇಖರ ಕುಷ್ಟಗಿ ಕನ್ನಡ ಸ್ನಾತಕೋತ್ತರ ಪದವಿಯಲ್ಲಿ 13 ಚಿನ್ನದ ಪದಕ, 4 ನಗದು ಬಹುಮಾನ ತನ್ನದಾಗಿಸಿಕೊಂಡಿದ್ದಾರೆ. ಮೈಸೂರು ಮಾನಸ ಗಂಗೋತ್ರಿ ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ವಿದ್ಯಾರ್ಥಿಯಾಗಿ ವ್ಯಾಸಂಗ ಮಾಡುತ್ತಿರುವಾಗಲೇ ಸಾಧನೆ ಮಾಡಿದ್ದಾರೆ. ಸಣ್ಣ ರೈತಾಪಿ ವರ್ಗಕ್ಕೆ ಸೇರಿದ ಇವರು ಕನ್ನೇರಮಡು ಗ್ರಾಮದ ಸಣ್ಣೆಪ್ಪ ತಾಯಿ ಶಾಂತಮ್ಮನ 3ನೇ ಪುತ್ರರಾಗಿ ಜನಿಸಿದ್ದಾರೆ. ಮೂಲತಃ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಚಂದ್ರಶೇಖರ ಕುಷ್ಟಗಿ ಹುಟ್ಟೂರಲ್ಲಿ ಪ್ರಾಥಮಿಕ ಶಿಕ್ಷಣ, ಮುಸಲಾಪುರ ಗ್ರಾಮದಲ್ಲಿ ಪ್ರೌಢ ಶಿಕ್ಷಣ, ಇರಕಲ್ಲ ಗಡದಲ್ಲಿ ಪಿಯುಸಿ ಹಾಗೂ ಕೊಪ್ಪಳದ ಗವಿಸಿದ್ದೇಶ್ವರ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಬಿಎಡ್ ವಿದ್ಯಾಭ್ಯಾಸವನ್ನ ಮೈಸೂರಿನ ಸರ್ಕಾರಿ ವಿಶ್ವವಿದ್ಯಾಲಯದಲ್ಲಿ ಮುಗಿಸಿ ನಂತರ ಎಂಎ ಪದವಿಯನ್ನ ಮಾನಸ ಗಂಗೋತ್ರಿ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಯಾಗಿ ಕನ್ನಡ ವಿಷಯದಲ್ಲಿ 13 ಚಿನ್ನದ ಪದಕ ಪಡೆದು ಕೊಪ್ಪಳ ಜಿಲ್ಲೆಗೆ ಹೆಮ್ಮೆ ತಂದಿದ್ದಾರೆ. ಇನ್ನು ಪ್ರೊಫೆಸರ್ ಶ್ರೀಕಂಠಯ್ಯ, ಪ್ರೊಫೆಸರ್ ಡಿಎಲ್ ನರಸಿಂಹಾಚಾರ್ಯ, ಎಎಸ್ ಕಾಳೇಗೌಡ, ಎಫ್ಎಂ ಖಾನ್ ಹೆಸರಲ್ಲಿ ಚಿನ್ನದ ಪದಕ ಮತ್ತು ನಗದು ಬಹುಮಾನ ಪಡೆದಿದ್ದಾರೆ. ರಾಜ್ಯಪಾಲರಿಂದ ಚಂದ್ರಶೇಖರ್ ಅವರಿಗೆ 13 ಪದಕಗಳನ್ನು ಮತ್ತು 4 ನಗದು ಬಹುಮಾನ ನೀಡಲಿದ್ದಾರೆ. ಸಿಕ್ಕರೆ ಸಿಗಲಿ ಇಂದಾಕೆ ಮನೆಯನ್ನೇ ಗ್ರಂಥಾಲಯ ಮಾಡುವ, ನನಗಿಂತ ಪುಸ್ತಕದ ಮೇಲೆ ಜೀವ ಇಡುವ, ಪುಸ್ತಕದ ಅಂಗಡಿಯಲ್ಲಿ ತನ್ನನ್ನೇ ತಾನು ಮೈಬೆರೆದು ಸಮಯದ ಪರಿಮಿತಿಯನ್ನ ತಿಳಿಯಲಾಗಿದೆ. ಮೌನದ ಭಾಷೆಯನ್ನ ಅರಿತಾಗೆ ಭವಿಷ್ಯದ ಮಕ್ಕಳಿಗಿಂತ ಪುಸ್ತಕದ ಮೇಲೆ ಕಾಳಜಿಯಿದೆ. ಸಿಕ್ಕರೆ ಸಿಗಲಿ ಕೆರೆಗೆ ಇಂದಾಗೆ ಚರಿತೆಯ ಕವಿತೆಗೆ ಜೊತೆಗೆ ನಡೆಯೋಣ ಜನ್ಮದಲ್ಲೂ ಎನ್ನುವ ಜೀವನದ ಪ್ರತಿಕ್ಷಣದಲ್ಲೂ ಹೊಂದಾಣಿಕೆ ಪದದ ಅರ್ಥ ಸಂಪೂರ್ಣ ತಿಳಿದ, ಸುಖದಲ್ಲೂ ದುಃಖದಲ್ಲೂ ಜೊತೆಯಾಗಿ ಹಾದು ಕುಡಿಯುವ, ನಾನು ಬಡವಿ ಆತ ಬಡವ, ಕಲವೇ ನಮ್ಮ ಬದುಕು, ಬಳಸಿಕೊಂಡರೂ ನಾವು ಅದನ್ನು ಎನ್ನುವ ಬೇರೆ ಅರ್ಥನ ಕವನದ ಅರ್ಥ ತಿಳಿದು ಜೊತೆಗೆ ಬದುಕುವ. ಸಿಕ್ಕರೆ ಸಿಗಲಿ ಎನಗೆ ಇದ್ದಾಗಿ ಇನ್ನೇನನ್ನು ಕೊಡಿಸುವಷ್ಟು ನಿಬಂಧನಾಗದಿದ್ದರೂ ಕವಿಯೋಲೆ ಬರೆದಷ್ಟು ಬಡವನಾಗಲಾರೆ. ಕಿವಿಯೋಲೆ ತಯಾರಿಕೆಗೆ ಪರಿಕರ ಬೇಕು. ಕಿವಿಯೋಲೆ ತಯಾರಿಕೆಗೆ ಪರಿಕರ ಬೇಕು. ಕವಿಯೋಲೆ ಕಿಂಚಲು ತಿನ್ನಲು ಪರಿಚಯ ಸಾಧ್ಯವಾಗಿದೆ. ಸಿಕ್ಕರೆ ಸಿಗಲು ಎನಗೆ ನಿಂತ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.